ಒಂದು ಕಡೆ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ನಡೀತು. ಎ.ಪಿ. ರಂಗನಾಥ್ ವಿರುದ್ಧ ಪುಟ್ಟಣ್ಣ ಗೆದ್ಕೊಂಡ್ರು. ಮೈತ್ರಿಗೆ ಎದುರಾದ ಮೊದಲ ಮುಖಭಂಗ. ಕರ್ನಾಟಕದಲ್ಲಿ ಬಿಜೆಪಿಗೆ ಜೆಡಿಎಸ್ನ ಅನಿವಾರ್ಯತೆಯೋ, ಜೆಡಿಎಸ್ಗೆ ಬಿಜೆಪಿನ ಅನಿವಾರ್ಯತೆಯೋ ಅಂತ ಕರ್ನಾಟಕದಲ್ಲಿ ಕೇಳಿದ್ರೆ ಯಾರಿಗ್ಯಾರು ಅನಿವಾರ್ಯತೆ ಇಲ್ಲ. ಏನಿದ್ರು ದೇವೇಗೌಡರು ಮತ್ತು ಮೋದಿಯವರಿಗೆ ಮಾತ್ರ. ಅಂದರೆ ಯಾವ ಹಂತದಲ್ಲಿ ಕೂಡ ಯಾಮಾರಬಾರದು ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಆದರೆ ಜೆಡಿಎಸ್ಗೆ ಸ್ವಂತವಾಗಿ ಸ್ಪರ್ಧಿಸಿದ್ರು 1-2 ರಿಸಲ್ಟ್ ಮಾಡ್ಕತ್ತಿದ್ರೇನಪ್ಪ. ಯಾಕಂದರೆ ಲಾಸ್ಟ್ ಟೈಮ್ ಮಾಡಿದ್ರು, ಪ್ರಜ್ವಲ್ ರೇವಣ್ಣ ರಿಸಲ್ಟ್ ಮಾಡಿದ್ರು. ಈ ಬಾರಿ ಕೂಡ ಮಾಡೋವಂಥ ಕೆಪಾಸಿಟಿ ಅವ್ರಿಗಿದೆ. ಬಿ ಜೆ ಪಿ ಜೊತೆ ಅನಿವಾರ್ಯತೆ ಮೈತ್ರಿಯನ್ನು ಮಾಡಿಕೊಂಡು ಅದೇನು ಲೆಕ್ಕಾಚಾರನೋ. ಆದರೆ ಈ ಮೈತ್ರಿಗೆ ಎದುರಾದ ಮೊದಲ ಮುಖಭಂಗ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ. ಅಲ್ಲೇ ಸೋತ್ಬಿಟ್ರು ಮೈತ್ರಿ ಅಭ್ಯರ್ಥಿ ರಂಗನಾಥ್. ಇದೀಗ ಮೈತ್ರಿಯ ಮುಂದೆ ಇದ್ದಂಥ ಅತಿ ದೊಡ್ಡ ಸವಾಲು ರಾಜ್ಯಸಭಾ ಚುನಾವಣೆ. ಕಾಂಗ್ರೆಸ್ನ 3 ಜನ ರಿಸಲ್ಟ್ ಮಾಡ್ಕೊತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದರು. ಬಿ ಜೆ ಪಿ ಕ್ಲಿಯರ್ ಕಟ್ಟಾಗಿ ಒಂದು ರಿಸಲ್ಟ್ ಮಾಡ್ಕೋಬೋದಿತ್ತು. ಇಷ್ಟಾದರೂ ಕೂಡ ಮೈತ್ರಿಯಿಂದ 5ನೇ ಅಭ್ಯರ್ಥಿಯನ್ನಾಗಿ 4 ಜನಕ್ಕೆ ನಡೆಯೋ ಚುನಾವಣೆಯಲ್ಲಿ ಕುಪೇಂದ್ರ ರೆಡ್ಡಿ ಅವ್ರನ್ನ ಕಣಕ್ಕಿಳಿಸಿದ್ರು. ಕುಮಾರಸ್ವಾಮಿ ಅವರ ಲೆಕ್ಕಾಚಾರ, ಬಿ ಜೆ ಪಿಯ ಲೆಕ್ಕಾಚಾರ, ಮೈತ್ರಿ ಲೆಕ್ಕಾಚಾರ ಮತ್ತೆ ಉಲ್ಟಾ ಹೊಡಿತು. ಸ್ವತಃ ಬಿ ಜೆ ಪಿಯ ಶಾಸಕರೇ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರು. ಅಡ್ಡ ಮತದಾನ. ಮತ್ತೊಬ್ಬರು ಶಿವರಾಮ್ ಹೆಬ್ಬಾರ್ ಕಾಣಿಸ್ಕೊಳ್ಳೇ ಇಲ್ಲ. ಅಲ್ಲಿಗೆ ದೇಶದಲ್ಲಿ ಪ್ರಧಾನಿ ಮೋದಿಯನ್ನು ಬಯಸುತ್ತಿರುವ ರಾಜಕೀಯ ಲೆಕ್ಕಾಚಾರಗಳ ಸಾಮ್ಯತೆಯನ್ನು ನೋಡಿದಾಗ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಲೆಕ್ಕಾಚಾರ ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಹೌದು, ವಿಜಯೇಂದ್ರ ಅವ್ರು ಹೇಳ್ತಾರೆ, ಕುಮಾರಸ್ವಾಮಿ ಅವರು ಹೇಳ್ತಾರೆ 28ಕ್ಕೆ 28 ಕ್ಲೀನ್ ಸ್ವೀಪ್ ಮಾಡ್ತೀನಿ ಅಂತ. ಇರ್ಬೋದೇನೋ ಅವ್ರ ನಂಬಿಕೆ. ಹಂಗನ್ಬಿಟ್ಟು ಕಾಂಗ್ರೆಸ್ ಅವರು ಒಂದೂ ಗೆಲ್ಲಲ್ಲ ಅಂದರೆ ಕಾಂಗ್ರೆಸ್ ಅವ್ರ ಸರ್ಕಾರ ಇಟ್ಕೊಂಡು ಮಾಡಿದ ಸಾಧನೆ ಏನಂಗಾರೆ. ಕಾಂಗ್ರೆಸ್ಸಿಗರು ಕೂಡ ಕನಿಷ್ಠ 20 ಕ್ಷೇತ್ರವನ್ನು ಗೆಲ್ತೀನಿ ಅಂತಾರೆ. ಅಟ್ಲೀಸ್ಟ್ ಕಾಂಗ್ರೆಸ್ ಡಬಲ್ ಡಿಜಿಟ್ ಆರು ತಲುಪುತ್ತಾ? 10-1-0 ಡಬಲ್ ಡಿಜಿಟ್ ಅನ್ನಾರು ತಲುಪುತ್ತಾ? ಅಥವಾ ತಲುಪಕ್ಕಾಗದೇ ಇಲ್ವಾ? ಮೈತ್ರಿಯೇ ಎಲ್ಲ ಕೆಲಸ ಮಾಡೋಂಗಿದ್ದಿದ್ದರೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ನ ಹ್ಯಾಂಡ್ಲು ಮಾಡ್ಬೋದಿತ್ತು. ಪಕ್ಷೇತರ ಶಾಸಕರುಗಳನ್ನ ಹ್ಯಾಂಡ್ಲು ಮಾಡ್ಬೋದಿತ್ತು. ಕಾಂಗ್ರೆಸ್ನಲ್ಲಿ ಕೂಡ ಆತ್ಮಸಾಕ್ಷಿಯ ಮತಗಳು ಇದ್ದಿದ್ರೆ ಅದು ಬಿ ಜೆ ಪಿಗೆ ಟರ್ನ್ ಆಗ್ಬೋದಿತ್ತೇನೋ ಅಂತ ಯಾವ ಲೆಕ್ಕಾಚಾರ ರಾಜಕೀಯವಾಗಿ ಇಲ್ಲ. ಇದ್ದಿದ್ರೆ ಅದು ಆಗಬೇಕಿತ್ತಲ್ಲ. ಜನಾರ್ದನ್ ರೆಡ್ಡಿ ಅವ್ರು ಏನು ಮಾಡಿದ್ರು? ಸಿದ್ದರಾಮಯ್ಯವ್ರಿಗೆ ಬೊಕ್ಕೆ ಕೊಟ್ಟರು. ಅವರೆಲ್ಲೂ ಹೇಳ್ಕೊಳ್ಳಿಲ್ಲ. ಹೀಗಾಗಿ ರಾಜಕೀಯ ಸಮೀಕರಣವನ್ನು ನೋಡಿದಾಗ 135 ಜನ, ಈಗ 134 ಜನ ಎಮ್ ಎಲ್ ಎಗಳಿದ್ದಾರೆ. ಆಯಾ ಲೋಕಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಮಾಡಬೇಕು ಅವ್ರು ಮಾಡ್ಕೋತಾರೆ. ಮೈತ್ರಿಗೆ ಆರಂಭದಲ್ಲೇ 2 ವಿಘ್ನಗಳು ಎದುರಾಗಿದೆ. ಎಸ್ ಟಿ ಸೋಮಶೇಖರ್ ಓಪನ್ ಆಗಿ ಹೇಳಿದ್ರು, ಲಾಸ್ಟ್ ಟೈಮ್ ನಿರ್ಮಲಾ ಸೀತಾರಾಮನ್ಗೆ ಓಟ್ ಹಾಕಿದ್ದೆ, ಗೆಲ್ಸ್ಕೊಟ್ಟಿದ್ದು ಏನು ಸಿಕ್ತು ನಮಗೆ? ಅವ್ರನ್ನ ಭೇಟಿ ಆಗಕ್ಕೆ ಒಂದು ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಅಂತ. ಹೀಗಾಗಿ ಮೈತ್ರಿಗೆ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ, ರಾಜ್ಯಸಭಾ ಚುನಾವಣೆ 2 ಕಡೆ ಹಿನ್ನಡೆ ಆಗಿದೆ. ಹಂಗನ್ಬಿಟ್ಟು ಲೋಕಸಭೆನೂ ಕಷ್ಟ ಮೈತ್ರಿಗೆ ಅಂತ ಹೇಳೋದಲ್ಲ. ಬಟ್ ಆಬ್ವಿಯಸ್ಲಿ ಕಷ್ಟ ಇದೆ, ಅಂದ್ಕೊಂಡಷ್ಟು ಸುಲಭ ಇಲ್ಲ. ಎಲ್ಲವೂ ಅಂದ್ಕೊಂಡಂಗೆ ಆಗಿದ್ದಿದ್ರೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ, ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಿ ಜೆ ಪಿ ವಿಧಾನಸಭಾ ಚುನಾವಣೆಯಲ್ಲಿ 66 ಇಳಿತಾ ಇರಲಿಲ್ಲ. ಜನ ಮೋದಿ 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 ಅನ್ಬೋದು. ಆದರೆ 134 ಅಥವಾ 135 ಅಥವಾ ಪಕ್ಷೇತರ ಸೇರಿ ಒಂದು 136-137 ಜನ ಶಾಸಕರ ಲೆಕ್ಕಾಚಾರನೂ ವರ್ಕ್ ಆಗಬೇಕಲ್ಲ. ತಮ್ಮ ಸ್ಥಳೀಯ ಶಾಸಕರುಗಳನ್ನು ಧಿಕ್ಕರಿಸಿ, ಅವರ ಮಾತುಗಳನ್ನ ಧಿಕ್ಕರಿಸಿ ಮೈತ್ರಿ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ ಅಂತ ಜನ ನಂಬ್ತಾರ? ಹಾಸನದಲ್ಲಿ ಪ್ರೀತಮ್ ಗೌಡರು ಎಲೆಕ್ಷನ್ ಮಾಡೋಕ್ಕೆ ರೆಡಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಕೊಟ್ಟರೆ ಮೈತ್ರಿ ಅಭ್ಯರ್ಥಿ ಬಿ ಜೆ ಪಿಗೆ ಕೊಡಲಿ ಅಂತಾರೆ. ಮಂಡ್ಯದಿನ್ನೂ ಕನ್ಫ್ಯೂಸ್ ಆಗ್ತಾ ಇದೆ. ಇಷ್ಟೆಲ್ಲ ಮಾಡ್ಬಿಟ್ಟು ಜೆ ಡಿ ಎಸ್ಗೆ 2 ಕ್ಷೇತ್ರ ಅಥವಾ 3 ಕ್ಷೇತ್ರ ಅಂತ ಅಂದರೆ ಏನಿದೆ? ಇವತ್ತು ಬಿ ಜೆ ಪಿಯವರೇ ಹೆಚ್ಚಿನ ಓಟ್ ಹಾಕಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 46 ಓಟ್ ಹಾಕಿಸ್ಕೊಂಡು ಉಳಿದಿದ್ದ ಮೈತ್ರಿಗೆ ಮೂವ್ ಮಾಡ್ಬೋದಿತ್ತಲ್ಲ. ಆದರೆ ಬಿ ಜೆ ಪಿ ಮೊದಲು ತನ್ನನ್ನು ತಾನು ಸೇಫ್ ಮಾಡ್ಕೊಳ್ಳೋ ಲೆಕ್ಕಾಚಾರವನ್ನು ಮಾಡುತ್ತೆ. ಆ ನಂತರದಲ್ಲಿ ಜೆ ಡಿ ಎಸ್ ಒಟ್ಟಿಗೆ ಈಜಾಡಕ್ಕೆ ಹೋದಾಗ ಮುಳುಗ್ತಾ ಇದ್ದಾರೆ. ಫಸ್ಟು ಬಿ ಜೆ ಪಿ ತಾನು ಬದುಕ್ಬಿಡ್ಬೇಕು, ಆಮೇಲೆ ಜೆ ಡಿ ಎಸ್ ಅನ್ನೋ ಲೆಕ್ಕಾಚಾರ ಮಾಡ್ತಿದೆ ಅಂತ ಇದರಿಂದ ಅನಿಸುತ್ತೆ. ಹೀಗಾಗಿ ಮೈತ್ರಿಗೆ ಆರಂಭದಲ್ಲಿ 2 ವಿಘ್ನಗಳ ಎದುರಾಗಿವೆ. ಇದು ಲೋಕಸಭೆಗೆ ಎಫೆಕ್ಟ್ ಆಗುತ್ತಾ ಇಲ್ವಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.